ನಮಸ್ಕಾರ ಎಲ್ರಿಗೂ. ಗಣೇಶ್ ಮಾತಾಡ್ತಾ ಇರೋದು. ನಮ್ಮ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಜನಾರ್ದನ್ ಸರ್ ಬರ್ತಾರೆ. ನಿನ್ನೆ ನೈಟ್ ನಾನು ಟ್ರಾವೆಲ್ ಮಾಡ್ತಾ ಇದ್ದು, ಸೊ ಆದ್ದರಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ. WPLದು ಜನಾರ್ದನ್ ಸರ್ ಎನಿವೇಸ್ ಮಾತಾಡ್ತಾರೆ. ಅದಕ್ಕಿಂತ ಮುಂಚೆ ನಿಮ್ಗೆಲ್ರಿಗೂ ಕ್ಷಮೆ ಕೇಳ್ತಾ ಇದ್ದೇನೆ. ಯಾಕಂದರೆ ನನ್ನ ಪ್ರೀವಿಯಸ್ ವೀಡಿಯೋ ನೀವು ನೋಡಿರೋದಿದ್ದರೆ ನೋಡ್ಕೊಂಬನ್ನಿ. ಸುಮಾರು ಜನ ಕಮೆಂಟ್ ಸೆಕ್ಷನ್ ಎಲ್ಲ ಫುಲ್ಲು ರಾದ್ದಾಂತ ಮಾಡಿಬಿಟ್ಟಿದ್ದಾರೆ. ಏನಂತಂದರೆ, ನಾನು ಕೃಷ್ಣ ಮತ್ತು ಅರ್ಜುನ್ ಅಂತ ಹೇಳೋಕ್ಕೋಗಿ ಬೈ ಮಿಸ್ಟೇಕಾಗಿ ದುರ್ಯೋಧನ ಅಂತ ಹೇಳಿಬಿಟ್ಟೆ. ಅದು ನನ್ನ ತಲೆಯಲ್ಲಿ ಅರ್ಜುನ ಅಂತಲೇ ಇದೆ, ಅದು ಬಾಯಿಂದ ಹೊರಗಿನ ದುರ್ಯೋಧನ ಅಂತ ಬಂತಪ್ಪ. ಅದು ಯಾಕೆ ಅಂತ ನಂಗೆ ಇನ್ನೂ ಗೊತ್ತಾಗಿಲ್ಲ. ನಾನೊಂದು ಸುಮಾರು ಹೊತ್ತಾದಮೇಲೆ ವೀಡಿಯೋ ನೋಡ್ತೀನಿ, ಕಮೆಂಟ್ ಸೆಕ್ಷನ್ ಪೂರ್ತಿ ಗುರು ಅದು ಅರ್ಜುನ ದುರ್ಯೋಧನ ಅಲ್ಲ ಹಾಗೆ ಹೀಗೆ ಅಂತೆಲ್ಲ ಫುಲ್ಲು ಎಲ್ಲರೂ ಬೈದು ಹಾಕಿದ್ರಿ. ಅದು ಬಾಯಿ ತಪ್ಪಿನಿಂದ ಒಂದದು. ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ನಾನು ದುರ್ಯೋಧನ ಹೇಳಿದ್ದೆ ಅಂತ, ಅರ್ಜುನ ಅಂತ ಹೇಳ್ಬೇಕು. ನನ್ನ ತಲೆಯಲ್ಲಿ ಅರ್ಜುನ ಅಂತಲೇ ಇತ್ತಪ್ಪ, ಅದೆಂತಕ್ಕೆ ದುರ್ಯೋಧನ ಅಂತ ಬಂತಂದು ಗೊತ್ತಿಲ್ಲ. ಸೊ ಅದಕ್ಕೆ ಸಾರಿ. ಆ್ಯಂಡ್ ಇವತ್ತು ಕುಂದಾಪುರದ ಉಳ್ತೂರಲ್ಲಿ ಕಾನ್ಸರ್ಟ್ ಇದೆ. ಯಾರಾದರೂ ಕುಂದಾಪುರ ಸೈಡ್ ಅವರು ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಬನ್ನಿ. ಉಳ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ರಥೋತ್ಸವದಲ್ಲಿ ಹಾಡ್ತಾ ಇದ್ದೇನೆ. ನಮ್ಮ ಕಾನ್ಸರ್ಟು 9-9:30 ಹಾಗೆ ಸ್ಟಾರ್ಟ್ ಆಗುತ್ತೆ. ನೈಟ್ 8:00 ಸಭಾ ಕಾರ್ಯಕ್ರಮ ಇರುತ್ತೆ. ಗೌರ್ಮೆಂಟ್ ಸ್ಕೂಲ್ಸ್ ಅದರ ಉಳಿವಿಗಾಗಿ ಇದು ಕೆಲಸ ಮಾಡ್ತಾ ಇರೋಂಥ ಅನು ಅಕ್ಕ ಅವರಿಗೆ ಪ್ರಶಸ್ತಿ ಪ್ರದಾನ ಇದೆ. ಅದಾದಮೇಲೆ ನಮ್ಮ ಕಾನ್ಸರ್ಟ್ ಇದೆ. ಸೊ ದಯವಿಟ್ಟು ನೀವು ಯಾರಾದರೂ ಊರವರಿದ್ದರೆ ದಯವಿಟ್ಟು ಬನ್ನಿ. ಸರಿ, ಜನಾರ್ದನ್ ಸರ್ ಬರಲಿ ಅಲ್ಲ. ಓಹೋ, RCB ಪವರ್. ನಾವು ಎಂಥ ಫಸ್ಟ್ ಮ್ಯಾಚ್ ದೇವರಿಗೆ ಅಂತೆಲ್ಲ ಹೇಳ್ತಿದ್ದದ್ದು RCB ವುಮೆನ್ಸ್. ನೋ ವೇ, ಫಸ್ಟ್ ಮ್ಯಾಚ್ ದೇವರಿಗೆಲ್ಲ, ಫಸ್ಟ್ ಮ್ಯಾಚ್ ಅಭಿಮಾನಿಗಳಿಗೆ ಅಂತ ಪ್ರೂವ್ ಮಾಡಿದ್ರು. ನಿನ್ನೆಯಿಂದ WPL ಶುರು ಆಯಿತು. ನಾನು ಯಾವುದೇ ವೀಡಿಯೋ ಎಲ್ಲ ಮಾಡಿರಲಿಲ್ಲ. ಸೊ ಎಲ್ಲರೂ ಏನು ಅಂದ್ಕೊಂಡಿದ್ರು ಅಂತಂದರೆ, ಕವರ್ ಮಾಡೋದಿಲ್ಲ. ಸುಮಾರು ಕಮೆಂಟ್ ಸೆಕ್ಷನ್ನಲ್ಲಿ ಸಹ ಕೆಲವೊಂದು ಕಮೆಂಟ್ ಬಂದಿತ್ತು, ನೀನು ನಿಜವಾದ ಕ್ರಿಕೆಟ್ ಪ್ರೇಮಿ ಅಲ್ಲ, WPL ಕವರ್ ಮಾಡ್ತಾ ಇಲ್ಲ, ನಾಚಿಕೆ ಆಗಬೇಕು ಹಾಗೆ ಹೀಗೆ ಅಂತ. ನಾವೊಂದು ಕ್ವಶನ್ ಬೇರೆ ಕೇಳಿದ್ದೆವು ಕಮ್ಯುನಿಟಿ ಟ್ಯಾಬಲ್ಲಿ. ಏನಂತಂದರೆ, ಕವರ್ ಮಾಡಬೇಕಾ WPL ಅಂತ. ಸುಮಾರು ಒಂದು 80% ಜನ ಎಸ್ ಅಂತ ಅಂದ್ರಿ. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಪೂರ್ತಿ ಏನಂದ್ರು ಅಂದರೆ, ನೀವು ಕವರ್ ಮಾಡಿ, ಬಟ್ RCB ಮ್ಯಾಚ್ ಕವರ್ ಮಾಡಿದರೆ ಸಾಕು ಅಂತ. ನಾನು ಈಗ ಏನು ಹೇಳ್ತಿದ್ದೇನೆ ಅಂತಂದರೆ, ನಾನು WPL ಲಾಸ್ಟ್ ಸೀಸನ್ ಕವರ್ ಮಾಡಿರಲಿಲ್ಲ. ನಾನು ಓಪನ್ ಆಗಿ ಹೇಳಿದ್ದೆ, ನಾನು ಜಾಸ್ತಿ ಫಾಲೋ ಮಾಡೋದಿಲ್ಲ ವುಮೆನ್ಸ್ ಕ್ರಿಕೆಟ್ ಅಂತ. ಅದರ ಅರ್ಥ ಅವರನ್ನು ಕೆಳಗೆ ಅಂತ ನೋಡ್ತಾ ಇರೋದಂತಲ್ಲ, ನಾನು ಜಾಸ್ತಿ ಫಾಲೋ ಮಾಡೋದಿಲ್ಲ ಅಷ್ಟೇ. ಸೊ ಈ ಸಲ ನಾನು WPL ಕವರ್ ಮಾಡ್ತೇನೆ. ಪ್ಲೇ ಆಫು ಮತ್ತು ಫೈನಲ್ಸು ಯಾವ ಟೀಮ್ ಹೋದರೂ ಕವರ್ ಮಾಡ್ತೇನೆ. ಬಟ್ ಲೀಗ್ ಹಂತದಲ್ಲಿ RCB ಮ್ಯಾಚ್ ಮಾತ್ರ ನಾನು ಕವರ್ ಮಾಡ್ತೇನೆ. ದಯವಿಟ್ಟು ಬೇರೆ ಮ್ಯಾಚು ಯಾಕೆ ಮಾಡೋದಿಲ್ಲ, ಹಾಗೆ ನೀನು ನಿಜವಾದ ಕ್ರಿಕೆಟ್ ಪ್ರೇಮಿ ಅಲ್ಲ ಹಾಗೆ ಹೀಗೆ ಅಂತೆಲ್ಲ ಬೈಬೇಡಿ. ನನ್ನ ಶೆಡ್ಯೂಲ್ ಕೂಡ ಭಯಂಕರ ಟೈಟ್ ಉಂಟು. ನಿನ್ನೆ ಪ್ರಥಮ ಪಂದ್ಯ ಡಿಫೆಂಡಿಂಗ್ ಚಾಂಪಿಯನ್ ನಮ್ಮ RCB ವುಮೆನ್ಸ್ ಮತ್ತು ಗುಜರಾತ್ ಟೀಮ್ ವಿರುದ್ಧ ಇತ್ತು. ಇನ್ನೇನು ಅಂದರೆ ಇದೊಂದು ನನಗೆ ಖುಷಿಯಾದದ್ದು ಏನು ಅಂತಂದರೆ, ನಮ್ಮ RCB ಒಂದು ಏನು ವನಿತಾ ಇದ್ದಾರೆ, RCB ವುಮೆನ್ಸ್ ಟೀಮ್ ಮೆನ್ಸ್ ಟೀಮ್ ಥರ ಅವರನ್ನೇ ಫಾಲೋ ಮಾಡಿಕೊಂಡು ಬಂದಿದ್ದಾರೆ. ಏನಂತಂದರೆ, ಬಾಯಿಗೆ ಬರಿಸಿಯೇ ಗೆಲ್ಲುವುದು ನಾವು ಅಂತ. ಅಂದರೆ ಮ್ಯಾಚ್ ಹೋಯ್ತೆ ಅಂತ ಅಂದ ಮೇಲೆ ಪುಟ್ಟಿದ್ದೇಳು ಅಂತ ರೀತಿ ಉಂಟಲ್ಲ, ಭಾರಿ ಅದೊಂದು ಮೆನ್ಸ್ ಟೀಮನ್ನು ಫಾಲೋ ಮಾಡ್ತಿದ್ದಾರೆ ಅಂತ ನನಗೆ ಯಾಕೆ ಅನ್ನಿಸ್ತಾ ಉಂಟು. ಎಸ್, ಮೆನ್ಸ್ ಟೀಮ್ ಕಪ್ ವಿನ್ ಆಗಲಿಲ್ಲ, ನಮ್ಮ RCB ವನಿತೆಯರು ಕಪ್ ವಿನ್ ಆಗಿದ್ದಾರೆ ಬಿಟ್ಟರೆ ಮಿಕ್ಕಿದ್ದೆಲ್ಲ ಸಹ ಯಾಕೋ ನಮ್ಮ RCB ಮೆನ್ಸ್ ಟೀಮನ್ನೇ ಫಾಲೋ ಮಾಡ್ತಿದ್ದಾರೆ ಅಂತ ಕಾಣ್ತದೆ. ನಿನ್ನೆ ಫಸ್ಟ್ ಪಂದ್ಯ ಏನು WPL ಸೀಸನ್ 3ಯ ಮೊದಲ ಪಂದ್ಯದಲ್ಲಿ RCB ಭಯಂಕರ ಗೆದ್ರು, ರೆಕಾರ್ಡ್ ಕ್ರಿಯೇಟ್ ಮಾಡಿದ್ರು. ಹೈಯೆಸ್ಟ್ ಎವರ್ ಸಕ್ಸಸ್ಫುಲ್ ಚೇಸ್ ಇನ್ ದಿ ಹಿಸ್ಟ್ರಿ ಆಫ್ WPL. 200ರ ಮೇಲೆ ಯಾರು ಕೂಡ ಚೇಸ್ ಮಾಡಿರಲಿಲ್ಲ. ಹೈಯೆಸ್ಟ್ ಸಕ್ಸಸ್ಫುಲ್ ಚೇಸ್ 191 ಅಂತ ಅಂದ್ಕೊಳ್ತೇನೆ. ಸೊ ಅದನ್ನು, ಆ ರೆಕಾರ್ಡನ್ನು ನಮ್ಮ RCB ವನಿತೆಯರು ಮುರಿದು ಹಾಕಿದ್ರು. ಕ್ರೆಡಿಟ್ ಗೋಸ್ಟು ರಿಚಾ ಘೋಷ್ ಮತ್ತು ಕನಿಕಾ ಆಹುಜಾ. ಓ ಮೈ ಗಾಡ್, ಎಂಥ ಆಟ ಮಾರೆ. ಫಸ್ಟ್ ನಾವು GG ಬಗ್ಗೆ ಮಾತಾಡೋ. ಗುಜರಾತ್ ತಂಡ ಏನು ಅವ್ರದ್ದು ಗಾರ್ಡ್ನರ್, ಅವರ ಹೊಸ ಕ್ಯಾಪ್ಟನ್. ಲಾಸ್ಟ್ ಸೀಸನ್ ತನಕ ಬೆತ್ ಮೂನಿ ಅವರು ಕ್ಯಾಪ್ಟನ್ ಆಗಿದ್ರು. ಈಗ ಬೆತ್ ಮೂನಿ ಅವರಿಗೆ ಕ್ಯಾಪ್ಟನ್ಶಿಪ್ ವಹಿಸಲಿಲ್ಲ, ಗಾರ್ಡ್ನರ್ ಅವರಿಗೆ ಕೊಟ್ಟಲು, ಆಶ್ಲಿ ಗಾರ್ಡನ್ ಅವರಿಗೆ. ಓ ಮೈ ಗಾಡ್, ಆ ಎಮ್ಮ ಒಂದು ಹೊಡೆದ್ರು ಮಾರೆ 8 6. ಅವರು ಪ್ರಳಯಾಂತಕಾರಿ ಆಲ್ರೌಂಡರು. ಅಂದರೆ ಅವರು ಏನು ವುಮೆನ್ಸ್ ಕ್ರಿಕೆಟಲ್ಲಿ ಅವ್ರದ್ದೊಂದು ದೊಡ್ಡ ಸ್ಥಾನ ಉಂಟು. ಈಗ ಹೇಗೆ ನಾವು ಜಡೇಜಾ ಅಂತ ಅಂತೇವಲ್ಲ, ಜಡೇಜಾ ಭಯಂಕರ ಪರಿಪೂರ್ಣ ಆಲ್ರೌಂಡರ್ ಅಂತ ಹೇಗೆ ಅಂತೇವೆ ನಾವು. ಸೊ ವಿಮೆನ್ಸ್ ಇದರಲ್ಲಿ ಗಾರ್ಡ್ನರ್ ನಂಬರ್ 1 ಕೂಡ ಆಗಿದ್ರು ಆಲ್ರೌಂಡರ್, ಈಗ ನಂಬರ್ 3 ಅಂತ ಅಂದ್ಕೊಳ್ತೇನೆ. ಸೊ ಅವ್ರದ್ದು ಒಂಥರ 1 ಮ್ಯಾನ್ ಶೋ. ಫಸ್ಟು 9 ಓವರಿಗೆ ಏನು ರನ್ ಹರಿದು ಬಂದಿರಲಿಲ್ಲ ಗುಜರಾತ್ ತಂಡದ. 9 ಓವರಿಗೆ 53 ರನ್ ಅಷ್ಟೇ, ಬೇಸಿಕಲಿ ರನ್ನ ಬಾಲ್. ಬಟ್ ಲಾಸ್ಟ್ 11 ಓವರಿಗೆ 148 ರನ್ ಚಚ್ಚಿದ್ದಾರೆ. ಓ ಮೈ ಗಾಡ್. ಅದರಲ್ಲಿ ಸಹ ಎಸ್ಪೆಷಲಿ ಗಾರ್ಡ್ನರ್ ಅವರಿಗೆ ಒಳ್ಳೆ ಸಾಥ್ ಕೊಟ್ಟದ್ದು ವೆಸ್ಟ್ ಇಂಡೀಸ್ ಅವರದ್ದು ಡಾಟಿನ್ ಅವರು ಕೂಡ ಭಾರಿ ಚಂದ ಮಾಡಿ ಆಡಿದರು. ಬಟ್ ಗಾರ್ಡ್ನರ್ ಅವರು ಹೊಡೆದಂಥ ಶಾರ್ಟ್ಸು
ಮೆನ್ಸ್ ಕ್ರಿಕೆಟಲ್ಲಿ ಸಹ ಅದು ಕೆಲವೊಂದು ಶಾಟ್ಸ್ ಸಿಕ್ಸೇ ಆಗಿರ್ತಿತ್ತು, ಅಷ್ಟು ದೊಡ್ಡ ದೊಡ್ಡ ಸಿಕ್ಸ್ ಹೊಡೆದಿದ್ದಾರಪ್ಪ. ಯಾವುದೋ ಒಂದು ಓವರಲ್ಲಿ ಕಂಟಿನ್ಯೂಸ್ 3 ಸಿಕ್ಸ್ ಹೊಡೆದ್ರು, ಇನ್ನೊಂದು ಓವರಲ್ಲಿ 1 ಸಿಕ್ಸ್ ಡಾಟು ಮತ್ತೆ ಪುನಃ 2 ಕಂಟಿನ್ಯೂಸ್ ಸಿಕ್ಸು, ಈ ಥರ ಎಲ್ಲ ಹೊಡೆದ್ರು. ಒಟ್ಟು 8 ಸಿಕ್ಸ್ ಹೊಡೆದಿದ್ದಾರೆ ಆ ಯಮ್ಮ. 37 ನಾನು ಇಲ್ಲೇ ಬರ್ಕೋಣ 37 ಬಾಲಿಗೆ 79 ರನ್ ಚಚ್ಚಿದ್ರು. 9 ಓವರಿಗೆ 53 ರನ್ ಇದ್ದಾಗ ನಾವೆಲ್ಲ ಏನು ಅಂದ್ಕೊಳ್ಳೋದು ಅಂತಂದರೆ ಓಕೆ 130 140 ಹೊಡಿಬೋದು, ಹಬ್ಬ ಅಂದರೆ 150 ರನ್ ಹೊಡಿಬೋದು ಅಂತ. ಬಟ್ ರೇಣುಕಾ ಸಿಂಗ್ ಬಿಟ್ಟು ಮತ್ತು ಎಲ್ಲರೂ ಸಹ ಆಲ್ಮೋಸ್ಟ್ ಹಣ್ಣುಗಾಯಿ ನೀರ್ಗಾಯಿಯಾಗಿ ಮಾಡಿಕೊಂಡ್ರು. ಅವ್ರು ಮಾತ್ರ, ರೇಣುಕಾ ಸಿಂಗ್ ಮಾತ್ರ ಭುವನೇಶ್ವರ್ ಕುಮಾರ್ ಥರ ಅಲ್ಲ, ಅವ್ರದ್ದು ಒಂದು ಬೌಲಿಂಗ್ ಆ್ಯಕ್ಷನ್ ಸ್ವಿಂಗ್ ಎಲ್ಲ ಅವ್ರು ಚೆಂದ ಮಾಡಿ ಆಡಿದರು, ಚೆಂದ ಮಾಡಿ ಬಾಲ್ ಹಾಕಿದ್ರು. 4 ಓವರಿಗೆ 25 ರನ್ನಿಗೆ 2 ವಿಕೆಟ್ ತೆಗೆದ್ರು. ಮಿಕ್ಕಿದವರು ಎಲ್ಲರೂ ಕೂಡ ನಾಯಿಗೆ ಹೊಡೆದಾಗ ಹೊಡಿಸ್ಕೊಂಡ್ರು. 201 ರನ್ ಹೊಡೆದದ್ದು ಜಿ. ಸೊ RCB ವುಮೆನ್ಸ್ ಟೀಮಿಗೆ 202 ರನ್ಗಳ ಟಾರ್ಗೆಟ್. ಅದಕ್ಕೆ ಅಂಥ ಒಂದು ಟಾರ್ಗೆಟ್ ನಾವು ಚೇಸ್ ಮಾಡಬೇಕು ಅಂತಂದರೆ ನಾವು ಭರವಸೆ ಇಟ್ಕೊಳ್ಳೋದು ಯಾರ ಮೇಲೆ? ಸ್ಮೃತಿ ಮಂದನ ಭಯಂಕರ ಒಳ್ಳೆ ಓಪನಿಂಗ್ ಪಾರ್ಟ್ನರ್ಶಿಪ್ ಕೊಡಬೇಕು. ಆ್ಯಂಡ್ ಈ ಸಲ ನಮ್ಮದು ಒಂಥರ ಇಂಜುರಿ ಟೀಮ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಬೌಲಿಂಗ್ ಅಂತ ಬಂದರೆ ಶ್ರೇಯಾಂಕಾ ಪಾಟೀಲ್ ಇಲ್ಲ, ಆಶಾ ಬೋಪಣ್ಣ ಇಲ್ಲ. ಲಾಸ್ಟ್ ಸೀಸನಲ್ಲಿ ಅವರಿಬ್ಬರು ಜಬರ್ದಸ್ತಾಗಿ RCB ಪರ ಬೌಲಿಂಗ್ ಮಾಡಿದಂಥ ಆಟಗಾರರಾಗಿದ್ದರು. ಆ್ಯಂಡ್ ಇಫ್ ಐ ಆಮ್ ನಾಟ್ ರಾಂಗ್ ಅವರಿಬ್ಬರು ಟಾಪ್ 2 ಅಲ್ಲಿದ್ದರು ಬೌಲಿಂಗ್. ನೀವು ನೋಡೋದಿದ್ರೆ ಹೈಯೆಸ್ಟ್ ವಿಕೆಟ್ ಟೇಕರ್ಸಲ್ಲಿ ಶ್ರೇಯಾಂಕಾ ಪಾಟೀಲ್ ಮತ್ತು ಆಶಾ ಬೋಪಣ್ಣ ಅವರಿದ್ದರು. ಸೊ ಅವರಿಬ್ಬರು ಸಹ ಇಂಜೂರ್ಡ್. ಆಶಾ ಬೋಪಣ್ಣ ಅವರಂತೂ ಈ ಒಂದು ಸೀಸನ್ನಿಂದ ರೂಲ್ಡ್ ಔಟ್. ಅವರು ಕಂಪ್ಲೀಟಾಗಿ ಅವ್ರದ್ದು ಇಂಜುರಿ ಇರೋದ್ರಿಂದಾಗಿ ಅವರು RCB ಪರ ಈ ಸಲ ಆಡ್ತಾ ಇಲ್ಲ, ಅವರು WPL ಆಡ್ತಾ ಇಲ್ಲ. ಶ್ರೇಯಾಂಕಾ ಪಾಟೀಲ್ ಹೋಪ್ಫುಲಿ ಬರ್ತಾರೆ ಅಂತ ನಾವೆಲ್ಲರೂ ಸಹ ಅಂದ್ಕೊಂಡಿದ್ದೇವೆ. ಬಟ್ ಬೌಲಿಂಗ್ ಭಯಂಕರ ವೀಕ್ ಅಂತ ಕಾಣ್ತಾ ಇತ್ತು. ಬ್ಯಾಟಿಂಗಲ್ಲಿ ನಮ್ಮ ದೊಡ್ಡಮ್ಮ ಡಿವೈನ್ ಇಲ್ಲ. ಡಿವೈನ್ ಅವರ ಅನುಪಸ್ಥಿತಿಯಲ್ಲಿ ಈಗ ಆಟ ಆಡಲಿಕ್ಕೆ ಬಂದದ್ದು ಒಂದು ಕಾಲದ ಅಲ್ಲ ಕೊಹ್ಲಿ ಅವರ ಪ್ರೇಯಸಿ ಅಲ್ಲ, ಬಟ್ ಕೊಹ್ಲಿ ಅವರಿಗೆ ಭಾರಿ ಲೈನ್ ಹೊಡಿತಿದ್ರು 2014ರಲ್ಲಿ. ನಂಗೆ ಇನ್ನೂ ಸಹ ನೆನ್ಪುಂಟು, ಟ್ವಿಟ್ಟರಲ್ಲಿ ಈ ಇಂಗ್ಲೆಂಡಿದು ವನಿತೆ ಟ್ವೀಟ್ ಮಾಡಿದರು, ಕೊಹ್ಲಿ ಪ್ಲೀಸ್ ಮ್ಯಾರಿ ಮೀ ಅಂತ. ಯಾರು ಅಂತಂದರೆ ನನಗೆ ಅವರ ಹೆಸರು ಎಂತ, ವೈಟ್ ಹಾಜ್, ಕರೆಕ್ಟ್, ಡ್ಯಾನಿಯಲ್ ವೈಟ್ ಹಾಜ್, ಇನ್ನೂ ಸಹ ನೆನ್ಪುಂಟು. ಬಟ್ ಏನು ಗೊತ್ತುಂಟು ಸರ್ಪ್ರೈಸಿಂಗ್ಲಿ, ಕೊಹ್ಲಿ ಮ್ಯಾರಿ ಮೀ ಅಂತ ಹೇಳಿದಂಥ ಈ ಹುಡುಗಿ ಕೊನೆಗೆ ಮದುವೆ ಆದದ್ದು ಒಂದು ಹುಡುಗಿಯನ್ನು. ಸೊ ಲೆಸ್ಬಿಯನ್ ಅಂತ ಗೊತ್ತಿರಲಿಲ್ಲ, ಮತ್ತು ಮ್ಯಾರಿ ಮೀ ಅಂತ ಯಾಕೆ ಟ್ವೀಟ್ ಮಾಡಿದ್ದು. ಸೊ ಎನಿವೇಸ್, ಸೊ ಅವರ ಜೊತೆ ಓಪನಿಂಗು ಪಾರ್ಟ್ನರ್ಶಿಪ್ಪು ಬರಲಿಲ್ಲ ಮಂದನ ಅವರದ್ದು. ಫಸ್ಟ್ 2 ಬಾಲ್ 2 4 ಹೊಡೆದ್ರು ಸ್ಮೃತಿ ಮಂದನ. ಆ್ಯಂಡ್ ಈವನ್ ವೈಟ್ ಹಾಜ್ ಕೂಡ ಏನು ಫಸ್ಟ್ ಬಾಲ್ 4 ಹೊಡೆದ್ರು. ಬಟ್ ಇಬ್ಬರು ಕೂಡ ದೊಡ್ಡ ಇನ್ನಿಂಗ್ಸ್ ಬರಲೇ ಇಲ್ಲ. ಇಬ್ಬರು ಕೂಡ ಸಿಂಗಲ್ ಡಿಜಿಟಿಗೆ ಔಟ್ ಆದರು. ಸ್ಮೃತಿ ಮಂದನ 7 ರನ್ನು, ವೈಟ್ ಹಾಜ್ 4 ರನ್ನು. ಸೊ ಪ್ರೆಷರ್ ಅಂತೂ ಕ್ರಿಯೇಟ್ ಆಗಿದ್ದಂತೂ ಹೌದು. ನಮ್ಮ RCBಯ ಒಂದು ಆಧಾರ ಸ್ತಂಭ ಮತ್ತು ಲೆಜೆಂಡರಿ ಪ್ಲೇಯರ್ ಎಲಿಸ್ ಪೆರಿ ಅವರು ಸೇರಿಕೊಂಡು ಅವ್ರ ಜೊತೆ ಬಿಸ್ಟ್, ಎಂಥ ಬಿಸ್ಟ್, ನನಗೆ ಹೆಸರು ನೆನಪೋಯ್ತು, ಸಾರಿ. ಅವ್ರದ್ದು ಆಟ ಚೆಂದಾಗಿತ್ತು, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಟಾರ್ಗೆಟ್ 202 ಇರುವಾಗ ನಾವು ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೇವೆ. 27 ಬಾಲ್ಗೆ 25 ರನ್ ಹೊಡೆದು ಪ್ರೆಷರ್ ಭಯಂಕರ ಕ್ರಿಯೇಟ್ ಆಯಿತು. ಆ ಕಡೆಯಿಂದ ಪೆರ್ರಿ ಅವರು ಭಾರಿ ಚೆಂದ ಮಾಡಿ ಆಡ್ತಾ ಇದ್ರು ಬಿಡಿ. 34 ಬಾಲ್ಗೆ 57 ರನ್ ಪೆರ್ರಿ ಅವರು ಹೊಡೆದ್ರು. ಬಟ್ ಅವರು ಎಲ್ಲ ಔಟ್ ಆದಾಗ ಬಂದಂಥ ಪೇರ್ ಯಾವುದು ಅಂತ ರಿಚಾ ಘೋಷ್ ಮತ್ತು ಕನಿಕಾ ಆಹುಜಾ. ಒಂದು ರಿಚಾ ಘೋಷ್ ಅವ್ರದ್ದಂತೂ ಏನು ಲಕ್ ಅಂತಂದರೆ ಫಸ್ಟ್ ಬಾಲ್ ಕ್ಯಾಚ್ ಡ್ರಾಪ್, ಈಸಿ ಕ್ಯಾಚ್ ಡ್ರಾಪ್. ಜಿಜಿದು ಸಿಮ್ರನ್ನು ಈಸಿ ಕ್ಯಾಚನ್ನು ಎಲ್ಲಿ ಐ ಥಿಂಕ್ ಡೀಪ್ ಮಿಡ್ ವಿಕೆಟಲ್ಲಿ ಕ್ಯಾಚ್ ಡ್ರಾಪ್ ಮಾಡಿದ್ರು, ಅಥವಾ ಕಾರ್ನರ್ ಅಂತ ಹೇಳ್ಬೋದಲ್ಲ, ಆ ರೀಜನಲ್ಲಿ ಕ್ಯಾಚ್ ಡ್ರಾಪ್ ಮಾಡಿದರು. ಬಟ್ ಆ ಕ್ಯಾಚ್ ಡ್ರಾಪ್ ಮಾಡಿದ ಮೇಲೆ ಮ್ಯಾಚ್ ಇದು ಪೂರ್ತಿ ಚೇಂಜ್ ಆಗಿ ಹೋಯಿತು. ಎಲ್ಲರೂ ಕ್ಯಾಚ್ ಹಿಡಿದಿದ್ದರೆ RCB ಸೋಲ್ತಾ ಇತ್ತು ಫಾರ್ ಶೋರ್. 1 ಪಾಯಿಂಟ್ ಆಫ್ ಟೈಮಲ್ಲಿ RCBಗೆ ಯಾವ ಥರ ಕ್ರಿಯೇಟ್ ಆಗಿತ್ತು ಪ್ರೆಷರ್ ಅಂತಂದರೆ 6 ಓವರಿಗೆ 79 ರನ್ ಹೊಡಿಬೇಕು. 79 ರನ್, 6 ಓವರಿಗೆ 79 ರನ್ ಹೊಡಿಬೇಕಿತ್ತು. ನಮ್ಮ RCB ಹುಡುಗಿಯರು 4.3 ಓವರ್ಸಲ್ಲಿ 79 ರನ್ಸ್ ಚಚ್ಚಿ ಹಾಕಿದ್ರು. ಓ ಮೈ ಗಾಡ್. ರಿಚಾ ಘೋಷ್ ಮತ್ತು ಕನ್ನಿಕಾ ಆಹುಜಾ ಹೊಡೆದ್ರು. ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ RCB ವಿನ್ ಆಗ್ತಾರೆ ಅಂತ. ನಾ ಆಸೆ ಬಿಟ್ಟಿದ್ದೆ, ಓಕೆ 6 ಓವರಿಗೆ 79 ಎಲ್ಲ ತುಂಬ ಕಷ್ಟಪ್ಪ. ಇಬ್ಬರು ಸಹ ಯಂಗ್ಸ್ಟರ್ಸ್. ಆ್ಯಂಡ್ ರಿಚಾ ಘೋಷ್ ಹೊಡಿತಾರೆ ಅಂತ ಗೊತ್ತಿತ್ತು, ಬಟ್ ಕನ್ನಿಕಾ ಆಹುಜಾ ಈ ಥರ ಹೊಡಿತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಕನ್ನಿಕಾ ಆಹುಜಾ 13 ಬಾಲಿಗೆ 30 ರನ್, ಅದರಲ್ಲಿ ಒಂದು ಓವರ್ ಥ್ರೋ 5 ರನ್ಸ್ ಬಂದಿದೆ, ಇಲ್ಲ ಅಂತಲ್ಲ. ಬಟ್ ಅದೆಲ್ಲ ಸಂಬಂಧ ಇಲ್ಲ ಮರೆ, 13 ಬಾಲಿಗೆ 30 ರನ್. ಆ್ಯಂಡ್ ರಿಚಾ ಘೋಷ್ ಅವರು 27 ಬಾಲಿಗೆ 64 ರನ್, ದಾಡ ಅಂತ ಹೊಡೆದಾಕಿದ್ರು. ಗಾರ್ಡ್ನರ್ ಅವರೇ, ನಿಮಗೆ 3 ಬಾಲಿಗೆ 3 ಸಿಕ್ಸ್ ಹೊಡಿಲಿಕ್ಕೆ ಬರ್ತದೆ ಅಂತಂದರೆ ನಾನು ಸಹ ನಿಮ್ಮಕ್ಕಿಂತ ಜಾಸ್ತಿ ಸ್ಟ್ರೈಕ್ ರೇಟಲ್ಲಿ ಹೊಡಿತೇನೆ ಅಂತ 237 ಸ್ಟ್ರೈಕ್ ರೇಟಲ್ಲಿ ರಿಚಾ ಘೋಷ್ ಅವರು ಹೊಡೆದದ್ದು.
ಭಯಂಕರಪ್ಪ. 4.3 ಓವರ್ಸಲ್ಲಿ 79 ರನ್ಸ್ ಯಾರು ಹೊಡಿತಾರೆ? ಮೆನ್ಸ್ ಕ್ರಿಕೆಟಲ್ಲಿ ಸಹ ಹೊಡೆಯೋದು ಡೌಟ್ ಅಂತ ಅಂದ್ಕೊಳ್ತೇನೆ. ಆ್ಯಂಡ್ ಎಸ್ಪೆಷಲಿ ಲಾಸ್ಟ್ ಶಾಟ್ ಏನು ರಿಚಾ ಘೋಷ್ ಅವರೊಂದು ಹೊಡೆದ್ರು, ಆ 6 ಅಂತೂ ಅಲ್ಟಿಮೇಟ್ ಆ್ಯಂಡ್ ಅವರು ಟಾರ್ಗೆಟ್ ಮಾಡಿದ ಸಹ ಯಾರನ್ನಂತಂದರೆ, ಫಸ್ಟ್ ಟಾರ್ಗೆಟ್ ಮಾಡಿದ ರಿಚಾ ಘೋಷ್ ಅವರು ಗಾರ್ಡ್ನರ್ ಅವರು ಒಂದೇ ಓವರಲ್ಲಿ 2 ವಿಕೆಟ್ ಕೂಡ ತೆಗೆದಿದ್ರು. ಅವರು ಬ್ಯಾಟಿಂಗಲ್ಲಿ ಕ್ಲಿಕ್ ಆಗಿದ್ರು, ಅದರ ಜೊತೆ ಬೌಲಿಂಗಲ್ಲಿ ಕೂಡ ಕ್ಲಿಕ್ ಆಗಿದ್ರು. ಸ್ಮೃತಿ ಮಂದನ ಮತ್ತು ವೈಟ್ ಹೌಸ್ ಅವರ ವಿಕೆಟನ್ನು ತೆಗೆದಿದ್ರು. 1 ಓವರಿಗೆ 1 ರನ್ ಕೊಟ್ಟು 2 ವಿಕೆಟ್ ತೆಗೆದಿದ್ರು. ಅವರನ್ನು ಟಾರ್ಗೆಟ್ ಮಾಡಿದ್ರು ರಿಚಾ ಘೋಷ್. ಒಂದೇ ಓವರಲ್ಲಿ 23 ರನ್ ಹರಿದು ಬಂತು ಅವ್ರ ಓವರಲ್ಲಿ. ಲೇಟ್ ಕಟ್ಟಿ 4 ಏನಿಲ್ಲ, ಗೈಡ್ ಮಾಡಿದ್ದಷ್ಟೇ, ಸ್ಲಿಪ್ ರೀಜನಲ್ಲಿ 4 ಹೊಡೆದ್ರು. ಅಂಥ ಒಂದು ಅಂದರೆ ಟೆಕ್ನಿಕಲಿ ಸೌಂಡ್ ಅಂತ ಅದರಲ್ಲಿ ಪ್ರೂವ್ ಆಯಿತು ರಿಚಾ ಘೋಷ್. ಬರೀ ಬೀಸೋದು ಮಾತ್ರ ಅಲ್ಲ ಅಂತ, ಆ ಒಂದು ಇಂಟೆಲಿಜೆಂಟ್ ಕ್ರಿಕೆಟ್ ಆಡ್ಲಿಕ್ಕೆ ಬರ್ತದೆ ಅಂತ. ಆ್ಯಂಡ್ ಕನ್ನಿಕಾ ಹೋಜಾ ನೋಡಲಿಕ್ಕೆ ಕುಳ್ಳಿ ಆದರೂ ಕೂಡ ಮೈ ಗಾಡ್ ಸೂಪರ್ ಆಟ ಸಿಕ್ಕಾಪಟ್ಟೆ ಖುಷಿ ಆಯಿತು. ರೆಕಾರ್ಡ್ ಕ್ರಿಯೇಟ್ ಮಾಡೋದಂದರೆ ಫಸ್ಟ್ ಮ್ಯಾಚಲ್ಲೇ ಒಂದು ರೆಕಾರ್ಡ್ ಅಲ್ಲ ನಮ್ಮದು. WPL 3 ಶುಭಾರಂಭ ಕಂಡಿದೆ RCB ವನಿತೆಯರಿಗೆ. ಸೊ ಭರ್ಜರಿದೆ, ಯಾರು ಅಂದ್ಕೊಂಡಿರಲ್ಲ ಈ ಥರ ಒಂದು ಜಯ ಸಿಗ್ತದೆ ಅಂತ. ಸೊ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ GT ಬಗ್ಗೆ ಮಾತಾಡಬೇಕು. GT's ಫೀಲ್ಡಿಂಗ್ ಬಗ್ಗೆ ಮೈ ಗಾಡ್ ಆನಂದ ಪರಮಾನಂದ. ತುಂಬ ಕೆಟ್ಟದಾಗಿತ್ತಪ್ಪ. ನಾನಂದು ಜಾಸ್ತಿ ಇದು ಮಾಡ್ಲಿಕ್ಕೆ ಹೋದರೆ ನೀನೆಂತ ಕಿತ್ತು ದಬಾಕಿದ್ದೆ ಅಂತ ಬರ್ತದೆ. ಬಟ್ ಫ್ಯಾಕ್ಟ್ ಏನಂತಂದರೆ ಸಿಕ್ಕಾಪಟ್ಟೆ ಕೆಟ್ಟದಾಗಿತ್ತು. ಬೇಜಾರು ಏನಂತಂದರೆ ಹರ್ಲಿನ್ ಡಿಯೋಲ್ ಕೂಡ ಕ್ಯಾಚ್ ಬಿಟ್ಟರು ಅನ್ನೋದೇ ಒಂದು ಶಾಕಿಂಗ್. ಭಯಂಕರ ಒಳ್ಳೆ ಫೀಲ್ಡರ್ ಹರ್ಲಿನ್ ಡಿಯೋಲ್, ನಮ್ಮ ಇಂಡಿಯಾದು ಒನ್ ಆಫ್ ದ ಫೈನೆಸ್ಟ್ ಫೀಲ್ಡರ್ಸ್ ಅಂತಂದರೆ ತಪ್ಪಾಗೋದಿಲ್ಲ. ಸೂಪರ್ ಫೀಲ್ಡ್. ಅವರು ಕ್ಯಾಚ್ ಬಿಟ್ಟರು, ಸಿಮ್ರಾನ್ ಅವ್ರು ಕ್ಯಾಚ್ ಬಿಟ್ಟರು. ಇನ್ನೊಂದು ಸಿಮ್ರಾನ್ ಮತ್ತು ಹರ್ಲಿನ್ ಡಿಯೋಲ್ ಹೀಗೆ ಓಡಿಕೊಂಡು ಬಂದರು. ಯಾರು ಒಬ್ಬರು ಕೈ ಡೈವ್ ಹಾಕ್ಬೇಕಂತನೂ ಇಲ್ಲ, ಕೈ ಮುಟ್ಟಿದ್ರೆ ಅದು ಹಿಡಿಬೋದಿತ್ತು. ಇಬ್ಬರು ಸಹ ಮುಖ ನೋಡಿಕೊಳ್ತಿದ್ದಾರೆ. ಹಾಯ್ ನೀನು ಬಂದೆ, ನಾನು ಸಹ ಬಂದೆ, ಹೇಗಿದ್ದೀರಿ, ಚೆನ್ನಾಗಿದ್ದೀರಾ ಅಂತ. ಸೊ ಫೀಲ್ಡಿಂಗ್ ಸಬ್ ಪಾರ್ ಅಂತ ಹೇಳ್ತಾರಲ್ಲ, ತುಂಬ ಕೆಟ್ಟದಾಗಿತ್ತು. ಸೊ ಆ ಫೀಲ್ಡಿಂಗ್ ಇಂದವೇ ಮ್ಯಾಚ್ ಸೋತದ ಅಂತಂದರೆ ತಪ್ಪಾಗೋದಿಲ್ಲ. ಎಲ್ಲಾದ್ರೂ ರಿಚಾ ಘೋಷ್ ಅವರದ್ದು ಫಸ್ಟ್ ಬಾಲೇ ಕ್ಯಾಚ್ ಹಿಡ್ತಿದ್ದಿದ್ರೆ ಆರಾಮಾಗಿ ವಿನ್ ಆಗ್ತಾಯಿದ್ರು. ಯಾಕಂತಂದರೆ ಮತ್ತೆ ಅಂಥ ಬ್ಯಾಟಿಂಗ್ ಪವರ್ ಏನು ಇರಲಿಲ್ಲ ಡೌನ್ ದ ಆರ್ಡರ್ RCBದು. ಸೊ ಎನಿವೇಸ್ ಕ್ಯಾಚ್ ಹಿಡಿಬೇಕಿತ್ತು RCB ಅಂತ ಮಳಿ ಆಗ್ತದೆ. RCB ವಿನ್ ಆಯಿತು. ಕಂಗ್ರ್ಯಾಚುಲೇಷನ್ಸು. ನಿಮಗೆ ಏನು ಅನ್ನಿಸಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಸ್, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ RCBಯ ಮ್ಯಾಚನ್ನು ಕವರ್ ಮಾಡ್ತೇನೆ. ಮತ್ತು RCB ಪ್ಲೇ ಆಫ್ಗೆ ಹೋದರೆ RCB ಹೋಗಿದ್ದು ಸಹ ಪ್ಲೇ ಆಫ್ ಮತ್ತು ಫೈನಲ್ಸ್ ಇದು ಕವರ್ ಮಾಡ್ತೇನೆ. ಎಲ್ಲ ಟೀಮಿಗೂ ಯಾರು ಹೋದರೂ ಪರವಾಗಿಲ್ಲ. ಬಟ್ ಲೀಗ್ ಹಂತದಲ್ಲಿ RCBಯ ಮ್ಯಾಚ್ಗಳ ವೀಡಿಯೋವನ್ನು ನಾನು ಮಾಡ್ತೇನೆ. ಐನೋ ಕೆಲವರಲ್ಲ, ತುಂಬ ಜನ ಮುಂಬೈ ಫ್ಯಾನ್ಸ್ ಇದ್ದೀರಿ, ಮುಂಬೈದು ಮಾಡಿ ಹಾಗೆ ಹೀಗೆ ಅಂತ. ನನ್ನ ಪರ್ಸ್ನಲ್ ಶೆಡ್ಯೂಲ್ ಸಹ ಭಯಂಕರ ಟೈಟ್ ಉಂಟು. ಸೊ ಆದ್ದರಿಂದ ದಯವಿಟ್ಟು ಹೊಟ್ಟೆಗೆ ಹಾಕೊಳ್ಳಿ ಅಂತ. ಆ್ಯಂಡ್ ಪ್ರೀವಿಯಸ್ ವೀಡಿಯೋದಲ್ಲಿ ನಾವು ಎಂಥೋ ಜೋಶಲ್ಲಿ ಎಂಥದೇ ಹೇಳಿಕೋಗಿ ಎಂಥದೇ ಹೇಳಿಬಿಟ್ಟೆ. ಕೃಷ್ಣ ಅರ್ಜುನ್ ಅಂತ ಹೇಳಿಕೋಗಿ ಕೃಷ್ಣ ದುರ್ಯೋಧನ ಅಂತ ಅಂದುಬಿಟ್ಟೆ. ವಿರಾಟ್ ಕೊಹ್ಲಿ ಅವರು ಆ ಒಂದು ಫೋಟೋ ಇತ್ತಲ್ಲ RCBದು, ಅದರಲ್ಲಿ ವಿರಾಟ್ ಕೊಹ್ಲಿ ಅವರು ಕೃಷ್ಣನ ಥರ ರಥ ಓಡಿಸ್ತಾ ಇರ್ತಾರೆ, ಹಿಂದ್ಗಡೆ ಅರ್ಜುನನ ಥರ ರಜತ್ ಪಾಟಿದಾರ್ ಅವರು ಇದ್ದಾರೆ ಅಂತ ಹೇಳಿಕೋಗಿ ದುರ್ಯೋಧನ ಅಂತ. ಅದು ಯಾವ ಬಾಯಿಂದ ಹೇಳಿದ ನನಗೆ ಗೊತ್ತಿಲ್ಲ. ನನ್ನ ತಲೆಯಲ್ಲಿ ಅರ್ಜುನ್ ಅಂತಿತ್ತು, ಬಾಯಿಂದ ಬರೋಕ್ಕೆ ದುರ್ಯೋಧನ ಅಂತಾಯಿತು. ರಿಯಲಿ ಸಾರಿ, ತಪ್ಪನ್ನು ಮನ್ನಿಸಬೇಕಾಗಿ ಸವಿನಯ ಪ್ರಾರ್ಥನೆ. ಸರಿಯಾಗಿದ್ರೆ ಬರುವ ನಮಸ್ಕಾರ. ಆ್ಯಂಡ್ ಕುಂದಾಪುರದ ಉಳ್ತೂರು ಹತ್ತಿರದವರು ದಯವಿಟ್ಟು ಇವತ್ತು ನೈಟ್ 9-9:30 ಬನ್ನಿ ನಮ್ಮ ಕಾನ್ಸರ್ಟ್ ನೋಡಿ. ನಮಸ್ಕಾರ.